ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮೇ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬುಧ ಗ್ರಹ ಈ ತಿಂಗಳ 6ನೇ ತಾರೀಕಿನಂದು ಮೇಷರಾಶಿಗೆ, 23ನೇ ತಾರೀಕಿನಂದು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ರವಿಗ್ರಹ 14ನೇ ತಾರೀಕಿನಂದು ವೃಷಭ ರಾಶಿಗೆ, ಬೃಹಸ್ಪತಿ ಗ್ರಹ 14ನೇ ತಾರೀಕಿನಂದು ಮಿಥುನ ರಾಶಿಗೆ, ರಾಹುಗ್ರಹ 18ನೇ ತಾರೀಕಿನಂದು ಕುಂಭ ರಾಶಿಗೆ, ಕೇತುಗ್ರಹ ಸಿಂಹ ರಾಶಿಗೆ, ಶುಕ್ರಗ್ರಹ 31ನೇ ತಾರೀಕಿನಂದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಕನ್ಯಾ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ತಿಂಗಳಲ್ಲಿ ರಾಹುಗ್ರಹ ಮತ್ತು ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ. ನಾವೀಗ ಏನು ಮಾಡೋಣ ಅಂತ ಹೇಳಿದರೆ, ಮೊದಲು ಉಳಿದಂತಹ ಎಲ್ಲ ಗ್ರಹಗಳಿಂದ ನಿಮಗೆ ಈ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡೋಣ. ಅದಾದಮೇಲೆ ಈ ರಾಹುಗ್ರಹ ಗುರುಗ್ರಹ ಇವುಗಳಿಂದ ಇನ್ನು ಮುಂದೆ ಏನು ಫಲಪ್ರಾಪ್ತಿ ಆಗುತ್ತೆ ಎನ್ನುವಂತಹ ವಿಚಾರವನ್ನು ನೋಡೋಣ. ಮೊದಲನೇದಾಗಿ, ನಿಮಗೆ ಈ ತಿಂಗಳಲ್ಲಿ ಉಳಿದಂತಹ ಗ್ರಹಗಳಿಂದ ಪ್ರಾಪ್ತಿಯಾಗುವಂತಹ ಫಲಗಳು. ಬುಧ ಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಮೃತ್ಯುಸ್ಥೆ ಜಯಪುತ್ರ ವಸ್ತ್ರಧನ ನೈಪುಣ್ಯಾತ್ಮ ಹರ್ಷೋದಯ ಅಂತ ಹೇಳಿರುವಂಥದ್ದು. ಅಂದರೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮಕ್ಕಳಿಂದ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಕೂಡ ಸಿಗತ್ತೆ. ಇನ್ನು ಬಟ್ಟೆಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ, ಅಂದರೆ ಬಟ್ಟೆಯನ್ನು ಮಾರಾಟ ಮಾಡುವಂಥದ್ದು ಇರಬಹುದು, ಈ ರೀತಿಯಾಗಿ ಬಟ್ಟೆಗಳಿಗೆ ಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆಲ್ಲ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಒಂದು ನೈಪುಣ್ಯ ಅಂತ ಹೇಳುವಂಥದ್ದು ನಿಮಗೆ ಸಿದ್ಧಿಸುತ್ತೆ. ಅಂದರೆ ಎಷ್ಟು ಹಣವನ್ನು ಖರ್ಚು ಮಾಡಬೇಕು, ಯಾವ ರೀತಿಯಾಗಿ ಹಣವನ್ನು ಉಳಿಸಬೇಕು, ಈ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಂದು ಜ್ಞಾನ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ಶನಿಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಸಂಗಾತಿಯೊಂದಿಗೆ ಒಂದು ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಅದೊಂದು ಸ್ವಲ್ಪ ಸಂಸಾರದ ವಿಚಾರದಲ್ಲಿ ವೈಮನಸ್ಯ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಇನ್ನು ಪಾಲುದಾರಿಕೆ ವ್ಯವಹಾರವನ್ನು ನೀವು ಮಾಡ್ತಾ ಇದ್ರೆ, ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ನೀವು ಮಾಡ್ತಾ ಇದ್ರೆ, ಆ ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ವಂಚನೆಗಳು ಉಂಟಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ಈ ಮಾಸದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಉಳಿದಂತಹ ಎಲ್ಲ ಗ್ರಹಗಳಿಂದ ಪ್ರಾಪ್ತಿಯಾಗುವಂತಹ ಫಲಗಳು. ನಾವೀಗ ಈ ಹಿಂದೆಯೇ ಯೋಚನೆ ಮಾಡಿದಂತೆ ಈ ಬೃಹಸ್ಪತಿ ಗ್ರಹ ಮತ್ತು ರಾಹುಗ್ರಹ ಬದಲಾಗ್ತಿದೆಯಲ್ಲ, ಇದರಿಂದ ಇಲ್ಲಿಂದ ಮುಂದೆ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ವಿಚಾರವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ಹಿಂದೆ 1 ವರ್ಷದಿಂದ ಗುರುಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿತ್ತು. ಹಾಗಾಗಿ ಈ ಬೃಹಸ್ಪತಿ ಗ್ರಹದಿಂದ ನಿಮಗೆ ಅನೇಕ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗಿದೆ ಈ ಹಿಂದೆ 1 ವರ್ಷದಲ್ಲಿ. ಈಗ ಅದು 14ನೇ ತಾರೀಕಿನಂದು ದಶಮ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಒಂದು ವರ್ಷಗಳ ಕಾಲ ಅದು ದಶಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಇನ್ನು ಮುಂದೆ 1 ವರ್ಷಗಳ ಕಾಲ ಅದರಿಂದ ಏನೇನು ಫಲಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಧಾನ್ಯನಾಶೋ ಧನಚ್ಛೇದ ವೃಥಾ ಸಂಚಲನಂ ಭಯಂ ಸ್ವಜನೈರ್ದೂಷಣಂಚೈವ ದಶಮಸ್ಥೋ ಯದಾ ಗುರು ಅಂತ ಹೇಳಿರುವಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಧನಚ್ಛೇದ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಇನ್ನು 1 ವರ್ಷಗಳ ಕಾಲ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಒಂದು ಸ್ವಲ್ಪ ವಂಚನೆಗಳು ಇತ್ಯಾದಿಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಸ್ವಜನೈಹಿ ದೂಷಣಂ ಅಂದರೆ ತಮ್ಮ ಜನಗಳಿಂದಲೇ ಒಂದಷ್ಟು ದೂಷಣೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ತಮ್ಮ ಜನಗಳೇ ನಿಮ್ಮ ಬಗ್ಗೆ ಏನೇನೋ ಒಂದಷ್ಟು ಮಾತನಾಡುವಂಥದ್ದು, ನಿಮ್ಮನ್ನು ಬೈಯುವಂಥದ್ದು, ಇಂಥದ್ದೆಲ್ಲ ಉಂಟಾಗುತ್ತೆ. ಯಾರೋ ಹೊರಗಡೆಯ ಜನಗಳಲ್ಲ, ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳೇ ಆಗಿರಬಹುದು, ನಿಮ್ಮ ಸಂಬಂಧಿಕರೇ ಆಗಿರಬಹುದು, ಈ ರೀತಿಯಾಗಿ
ಆಯಿತಾ. ಯಾಕೆ, ಇನ್ನು ಮುಂದೆ ಬೃಹಸ್ಪತಿ ಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿರುತ್ತಲ್ಲ, ಹಾಗಾಗಿ ಈ ಒಂದೆರಡು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನೊಂದು, ದಶಮ ಭಾವದಲ್ಲಿ ಇರೋದ್ರಿಂದಾಗಿ ನೀವೀಗ ಏನು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಇನ್ನೊಂದು ವರ್ಷದವರೆಗೆ ಅದೇ ಉದ್ಯೋಗವನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ಆಯಿತಾ. ಉದ್ಯೋಗದ ವಿಚಾರದಲ್ಲಿ ಏನು ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ದಶಮ ಭಾವದಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಇರೋದ್ರಿಂದಾಗಿ. ಈಗ ಇದನ್ನೆಲ್ಲ ನೋಡಿದವು ನಿಮ್ಗೆ ಅನಿಸುತ್ತೆ, ಸ್ವಾಮಿ ಹೋದ ಮಾಸದಲ್ಲಿ ನೀವೇನು ಹೇಳಿದ್ರಿ, ಶನಿಗ್ರಹ ಇಲ್ಲಿವರೆಗೆ ಅಂದರೆ ಈ ಹಿಂದೆ 2.5 ವರ್ಷದವರೆಗೆ ನಿಮ್ಗೆ ಒಳ್ಳೆ ಫಲ ನೀಡ್ತಾ ಇತ್ತು, ಷಷ್ಠ ಭಾವದಲ್ಲಿತ್ತು. ಈಗ ಅದು ಸಪ್ತಮ ಭಾವಕ್ಕೆ ಹೋಗಿದೆ. ಇನ್ನು ಮುಂದೆ ಅವುಗಳಿಂದಲೂ ಕೆಲವೊಂದಷ್ಟು ಸಮಸ್ಯೆ ಅಂತ ಹೇಳೋದು ಉಂಟಾಗುತ್ತೆ ಅಂತ ಹೇಳಿ ಹೋದ ಮಾಸದಲ್ಲಿ ಹೇಳಿದ್ರಿ. ಶನಿಗ್ರಹ ಕೂಡ ಚೆನ್ನಾಗಿಲ್ಲ ಅಂತ. ಈ ಮಾಸದಲ್ಲಿ ಇಲ್ಲಿವರೆಗೆ ಗುರುಗ್ರಹ ನವಮ ಭಾವದಲ್ಲಿತ್ತು, ಒಳ್ಳೆಯದಾಗ್ತಿತ್ತು. ಈಗ ಅದು ದಶಮ ಭಾವಕ್ಕೆ ಹೋಗಿದೆ. ಇನ್ನು ಮುಂದೆ ಇದರಲ್ಲೂ ಕೂಡ ಕೆಲವೊಂದು ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲಿಗೆ ಈ ವರ್ಷ ನಮಗೆ ಅಲ್ಲಿಗೆ ಎಲ್ಲರೂ ಕೂಡ ಕಷ್ಟನಾ, ಏನೂ ಕೂಡ ಒಳ್ಳೆ ಫಲ ಅಂತ ಹೇಳುವಂಥದ್ದೇ ಇಲ್ವಾ ಅಂತ ಹೇಳುವಂಥ ಒಂದು ಗೊಂದಲ ಉಂಟಾಗುತ್ತಲ್ಲ. ನಿಮಗೆ ಇನ್ನೊಂದು ಶುಭ ಸುದ್ದಿ ಅಂತ ಹೇಳುವಂಥದ್ದು ಕೂಡ ಇದೆ. ಅದೇನು ಅಂತ ಹೇಳಿದರೆ ನೋಡಿ, ಇಲ್ಲಿಯವರೆಗೆ ರಾಹುಗ್ರಹ ಇತ್ತಲ್ಲ, ಅದು ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿತ್ತು. ಅದರಿಂದ ನಿಮಗೆ ಒಂದಷ್ಟು ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಿತ್ತು. ಈಗ ಅದು ಈ ತಿಂಗಳ ಒಂದು 18ನೇ ತಾರೀಕಿನಂದು ಕುಂಭರಾಶಿಗೆ ಪ್ರವೇಶವನ್ನು ಮಾಡುತ್ತಲ್ಲ, ಅಲ್ಲಿಂದ ಮುಂದೆ ಅದು ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಈ ರಾಹುಗ್ರಹದಿಂದ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಏನೇನು ಫಲ ಪ್ರಾಪ್ತಿ ಆಗುತ್ತೆ? ಬಲಂ ಬುದ್ಧಿವೀರ್ಯಂ ಧನಂ ತದ್ವಶೇನ ಸ್ಥಿತೋ ವೈರಿಭಾವೇಪಿ ಯೇಷಾಂಜನಾನಾಂ ರಿಪೂಣಾಮರಣ್ಯಂ ದಹೇದೇವ ರಾಹು ಸ್ಥಿರಂ ಮಾನಸಂ ತತ್ತುಲಾನೋ ಪೃಥಿವ್ಯಾಂ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಬುದ್ಧಿಶಕ್ತಿ ಅಂತ ಹೇಳಿ, ಆದರೆ ಬುದ್ಧಿಶಕ್ತಿಯಿಂದಾಗಿ ನೀವು ಒಂದಷ್ಟು ಹಣಕಾಸಿನ ಒಂದು ಲಾಭವನ್ನು ಮಾಡ್ತೀರಿ ಅಂತ. ಒಟ್ಟಲ್ಲಿ ಹಣಕಾಸಿನ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಅಲ್ಲಿ ಬೃಹಸ್ಪತಿ ಗ್ರಹ ಇರುವಾಗೆಲ್ಲ ಹೇಳಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ. ಆದರೆ ಈ ರಾಹುಗ್ರಹದಿಂದ ನಿಮಗೆ ಒಂದಷ್ಟು ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ ಅಂತ ಹೇಳಿರುವಂಥದ್ದು. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಹಣಕಾಸಿನ ಆಗಮನ ಎಲ್ಲ ಆಗುತ್ತೆ ಈ ವರ್ಷದಲ್ಲಿ, ಆದರೆ ಅದನ್ನು ಉಳಿಸ್ಕೊಬೇಕು. ಹಣಕಾಸಿನ ವಿಚಾರದಲ್ಲಿ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅದೊಂದು ವಿಚಾರದಲ್ಲಿ ನೀವು ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನು ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಒಂದಷ್ಟು ಸಮಸ್ಯೆಗಳು ಅಂತ ಹೇಳುವಂಥದ್ದು ಕೂಡ ಬಗೆಹರಿದು ಹೋಗುತ್ತೆ. ಇದಿಷ್ಟು ಕೂಡ ಈ ರಾಹುಗ್ರಹದಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಹಾಗಾಗಿ ಎಲ್ಲದೂ ಕೂಡ ಏನು ಕೆಟ್ಟದಾಗಿಲ್ಲ. ಹೌದು, ಶನಿಗ್ರಹ ಸಪ್ತಮದಲ್ಲಿದೆ, ಅದಕ್ಕೆ ನಾನು ಹೇಳಿದ್ದೀನಿ ಹೋದ ಮಾಸದಲ್ಲೇ ಒಂದಷ್ಟು ವಿಚಾರಗಳಲ್ಲಿ ಜೋಪಾನವಾಗಿರಬೇಕು, ಮತ್ತೇನು ಪರಿಹಾರ ಮಾಡ್ಕೊಬೇಕು ಅಂತ ಕೂಡ ಹೇಳಿದ್ದೀನಿ. ಹಾಗಾಗಿ ಆ ಪರಿಹಾರವನ್ನು ಮಾಡ್ಕೊಂಡ್ರೆ ಸರಿ. ಈಗ ಬೃಹಸ್ಪತಿ ಗ್ರಹ ದಶಮ ಭಾವಕ್ಕೆ ಹೋಗ್ತಾ ಇದೆ. ಅದರಿಂದಲೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಕೂಡ ನಾನು ಹೇಳಿದ್ದೀನಿ. ಒಂದನೇದಾಗಿ ಆ ವಿಚಾರಗಳಲ್ಲಿ ಜೋಪಾನವಾಗಿರಬೇಕು. ಎರಡನೇದಾಗಿ ಇದಕ್ಕೂ ಕೂಡ ನಾನೀಗ ಪರಿಹಾರ ಅಂತ ಹೇಳೋದನ್ನು ಹೇಳ್ತೀನಿ. ಈ ಬೃಹಸ್ಪತಿ ಗ್ರಹ ದಶಮ ಭಾವಕ್ಕೆ ಹೋಗ್ತಾ ಇದೆಯಲ್ಲ, ಏನು ಪರಿಹಾರ ಮಾಡ್ಕೊಬೇಕು ಅದನ್ನು ನಾನು ಹೇಳ್ತೀನಿ. ಆ ಪರಿಹಾರವನ್ನು ನೀವು ಮಾಡ್ಕೊಂಬಿಟ್ರೆ ಅವ್ರಿಗೆ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಈ ಬೃಹಸ್ಪತಿ ಗ್ರಹಕ್ಕೆ ಪರಿಹಾರವನ್ನು ಹೇಳುವಂತಹ ಸಂದರ್ಭದಲ್ಲಿ ಪೀತವಸ್ತ್ರಂ ಅಂತ ಹೇಳಿರುವಂಥದ್ದು, ಅಂದರೆ ಹಳದಿ ಬಣ್ಣದ ಬಟ್ಟೆಯ ದಾನವನ್ನು ನೀವು ಕೊಡಬೇಕು. ಇದು ಒಂದು ವಿಚಾರ. ಇನ್ನೊಂದು, ಆದಷ್ಟು ಗುರುಗಳ ಸೇವೆಯನ್ನು ಮಾಡಬೇಕು. ನಿಮ್ಮ ಮನಸ್ಸಲ್ಲಿ ನೀವು ಯಾರನ್ನ ಗುರುಗಳು ಅಂತ ಅಂದುಕೊಂಡಿರ್ತೀರೋ ಅಂತಹ ವ್ಯಕ್ತಿಗಳ ಸೇವೆಯನ್ನು ಆದಷ್ಟು ಮಾಡಬೇಕು. ಅಂದರೆ ಅವರಿಗೆ ಫಲ, ಹಣ್ಣು ಇತ್ಯಾದಿಗಳನ್ನೆಲ್ಲ ಒಂದು ಸಮರ್ಪಣೆಯನ್ನು ಮಾಡಿ ಅವರಿಗೆ ಒಂದು ಸಲ ನಮಸ್ಕಾರವನ್ನು ಮಾಡಿಕೊಂಡು ಅವರ ಒಂದು ಆಶೀರ್ವಾದವನ್ನು ನೀವು ತೆಗೆದುಕೊಳ್ಬೇಕು. ಆದಷ್ಟು ಇನ್ನು 1 ವರ್ಷಗಳ ಕಾಲ ಗುರುಗಳ ಸೇವೆ ಅಂತ ಹೇಳುವಂಥದ್ದನ್ನು ನೀವು ಮಾಡಬೇಕು. ಆಯಿತಾ. ಅದನ್ನು ಮಾಡ್ಕೊಂಡ್ರೆ ಅವಾಗ ಈ ಬೃಹಸ್ಪತಿ ಗ್ರಹದಿಂದ ದೊಡ್ಡ ಮಟ್ಟಿಗೆ ಯಾವುದೇ ದುಷ್ಟಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ. ಮತ್ತು ಹೇಳಿದ್ದೀನಲ್ಲ, ಆ ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಈಗಲೇ ನೋಡಿದ ಹಾಗೆ ರಾಹುಗ್ರಹದಿಂದ ಅಂತೂ ಹೇಗೂ ಉತ್ತಮವಾದ ಫಲ ಅಂತ ಹೇಳುವಂಥ ಪ್ರಾಪ್ತಿಯಾಗುತ್ತೆ. ಆ ವಿಚಾರದಲ್ಲಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಲ್ಲಿಗೆ ನಾವಿವತ್ತು ಏನೇನು ಮಾಡಿದ್ವಿ ಹೇಳಿ. ಮೊದಲನೇದಾಗಿ ಈ ತಿಂಗಳಲ್ಲಿ ನಿಮಗೆ ಏನೇನು ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡಿದ್ವಿ.
ಅದಾದಮೇಲೆ ಈ ಬೃಹಸ್ಪತಿ ಗ್ರಹ ರಾಹು ಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅದರಿಂದ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ನೋಡಿದ್ವಿ. ಅದರಲ್ಲಿ ಬೃಹಸ್ಪತಿ ಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಏನು ಪರಿಹಾರ ಮಾಡ್ಕೊಬೇಕು ಅಂತ ಹೇಳುವಂಥ ವಿಚಾರವನ್ನು ಕೂಡ ನಾನು ಹೇಳಿದ್ದೀನಿ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ತಿಂಗಳಲ್ಲಿ ನಿಮಗೆ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸಂಗಾತಿಯೊಂದಿಗೆ ಒಂದು ಸ್ವಲ್ಪ ವೈಮನಸ್ಯಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆದಷ್ಟು ಸಂಸಾರದಲ್ಲಿ ತಾಳ್ಮೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ, ಏನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾನು ಹೇಳಿದ್ನಲ್ಲ, ಹಣಕಾಸಿನ ಆಗಮನ ಎಲ್ಲ ನಿಮಗೆ ಉಂಟಾಗುತ್ತೆ, ಆದರೆ ಬಂದಿರುವಂತಹ ಹಣವನ್ನು ಜೋಪಾನವಾಗಿ ಉಳಿಸಿ ಇಟ್ಟುಕೊಳ್ಬೇಕು. ಒಂದು ಸ್ವಲ್ಪ ವಂಚನೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸಾಮಾನ್ಯವಾಗಿ ಇನ್ನೊಂದು ವರ್ಷಗಳ ಕಾಲ ನೀವೇನು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಏನು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಅದನ್ನೇ ಹಾಗೆ ಮುಂದುವರಿಸ್ಕೊಂಡು ಹೋಗಿ, ಅವಾಗ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಏನೂ ಕೂಡ ಉಂಟಾಗುವುದಿಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.